ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಭಕ್ತಿಯ ಪ್ರಣಾಮಗಳು. ನಿನ್ನೆಯ ದಿನ ಸ್ಥೂಲ ದೇಹ ಇಂಥ ಸ್ಥೂಲ ದೇಹಕ್ಕೆ ಆಧಾರವಾಗಿದ್ದದ್ದು ಸೂಕ್ಷ್ಮ ದೇಹ. ಸೂಕ್ಷ್ಮ ದೇಹಕ್ಕೆ ಆಧಾರವಾಗಿದ್ದದ್ದು ಕಾರಣ ದೇಹ. ಸ್ಥೂಲ ಸೂಕ್ಷ್ಮಗಳೆರಡೂ ಕೂಡ ಕಾರಣ ದೇಹದ ಆಧಾರದ ಮೇಲೆ ನಿಂತಾವ. ಹಂಗ ಹೆಂಗ ನಿಂತಾವ ಮತ್ತೆ ಬರ್ತಾವೇನು? ಹಿಂಗ ಒಂದರ ಮೇಲೊಂದು ಅವು ಹೇಗಂದ್ರ ಒಂದು ದೇಹದಿಂದ ಇನ್ನೊಂದು ದೇಹ ಬಿಡುಗಡೆ ಆಗುವಷ್ಟು ಸಂಬಂಧವನ್ನ ಹೊಂದ. ಹೇಗ ಆಯುಷ್ಯ ಮುಗಿತು ಅಂದ್ರ ಸ್ಥೂಲ ದೇಹದಿಂದ ಸೂಕ್ಷ್ಮ ದೇಹ ಜಾರಿ ಬಿಡುತ್ತದೆ. ಅಂದ್ರ ಈ ದೇಹದಾಗ ಸ್ಥೂಲ ದೇಹದಲ್ಲಿ ಇದ್ದು ಸ್ಥೂಲ ದೇಹದಲ್ಲಿ ಪ್ರಕಟಗೊಂಡಿದ್ದು ಸ್ಥೂಲ ದೇಹವನ್ನ ಎಲ್ಲ ಭೋಗಕ್ಕ ಏನು ಬೇಕದೆಲ್ಲವನ್ನು ಸ್ಥೂಲ ದೇಹದಿಂದ ಮಾಡಿಸ್ತು. ಇಷ್ಟೆಲ್ಲ ಮಾಡಿ ಸ್ಥೂಲ ದೇಹದ ಜೊತೆ ಅದು ಏನು ಇನ್ನ ಬಿಡಿಸಲಿಕ್ಕಾಗುವುದೇ ಇಲ್ಲ. ಅದ ಇದು ಇದ ಅದು ಅನ್ನುವಷ್ಟು ಭ್ರಮ ಹುಟ್ಟಿಸ್ತು. ಕೊನೆಗೆ ಈ ಸ್ಥೂಲ ದೇಹದಿಂದ ಸೂಕ್ಷ್ಮ ದೇಹ ಜಾರಿ ಬಿಡಿತು, ಹೋಗಿಬಿಡಿತು. ಯಾವಾಗ ಹೋಯ್ತು ಅಂದ್ರೆ ಅವಾಗ ತಿಳಿತು ಏನಂದ್ರೆ ಅದರ ಆಧಾರದ ಮೇಲೆ ಎಲ್ಲ ನಡೀತು. ಹಂಗ ಒಟ್ಟಾರೆಯಾಗಿ ಮೂರೂ ದೇಹಗಳು ಹಿಂಗ ಒಂದಕ್ಕೊಂದು ಪ್ರಚೋದಿಸಲ್ಪಡ್ತಾವ. ಆಗ ಒಂದಕ್ಕೊಂದು ಆಧಾರವಾಗಿ ನಿಂತಾವ. ನಿನ್ನೆಯ ದಿನ ನಾವೆಲ್ಲ ನೋಡಿದ್ದೀವಿ. ಇಂಥ ಸ್ಥೂಲ ದೇಹ ಪಂಚೀಕೃತ ಪಂಚಮಹಾಭೂತಗಳೆಂಬ 5 ಪದಾರ್ಥಗಳಿಂದ ನಿರ್ಮಾಣವಾಗಿದೆ. ಸೂಕ್ಷ್ಮ ದೇಹ ಪಂಚ ತನ್ಮಾತ್ರೆಗಳೆಂಬ ಆ 5 ಸೂಕ್ಷ್ಮ ಪದಾರ್ಥಗಳಿಂದ ನಿರ್ಮಾಣಗೊಂಡದೆ. ಕಾರಣ ದೇಹ ಹಿಂಗ ತಮಃ ಪ್ರಧಾನ ಪ್ರಕೃತಿ ಎನ್ನುವ ಒಂದು ವಸ್ತುವಿನಿಂದ ಕಾರಣ ದೇಹ ನಿರ್ಮಾಣಗೊಂಡದೆ.
ಇಂಥ ಒಂದಕ್ಕೊಂದು ಆಧಾರವಾಗಿ ಇದಾವಲ್ಲ, ಒಟ್ಟಾರೆಯಾಗಿ ಕೊನೆಗೆ ನೋಡಿದಾಗ ಎರಡು ಅಂದ್ರ ಸ್ಥೂಲ ಮತ್ತು ಸೂಕ್ಷ್ಮ ದೇಹಗಳು ಕಾರಣ ದೇಹದ ಮೇಲೆ ನಿಂತಾವ. ಮತ್ತೆ ಕಾರಣ ದೇಹ ಹೇಗದ ಅಂತ ನಿನ್ನೆಯ ದಿನ ನಾವೆಲ್ಲ ನೋಡಿದ್ವಿ. ಹಿಂಗ ಮೂರು ದೇಹಗಳು, ಮೂರು ಅವಸ್ಥೆಗಳು, ಹಿಂಗ ಮೂರು ಅನುಭವಗಳು. ಜಾಗೃತ ಅವಸ್ಥೆಯಲ್ಲಿ ನಿನಗ ಕಂಡಂತೆ, ಜಾಗೃತ ಅವಸ್ಥೆಯಲ್ಲಿ ನಿನಗ ಕಂಡ ಅನುಭವ, ಸ್ವಪ್ನಾವಸ್ಥೆಯಲ್ಲಿ ಕಂಡಂಗಾದ ಅನುಭವ, ಅದು ನಿದ್ರಾವಸ್ಥೆಯಲ್ಲಿ ಕಂಡಿಲ್ಲ. ಈ ಮೂರು ಅನುಭವಗಳು ಹಿಂಗ ಒಂದು ಅನುಭವ ಆದ ನಂತರ ಮತ್ತೊಂದು ಅನುಭವ ಬರ್ತದೆ. ಹಾಗ ದೇಹವು ಕೂಡ ಒಂದು ದೇಹಕ್ಕೆ ಇನ್ನೊಂದು ದೇಹ ಹೇಗ ಆಧಾರ ಆತು ಅಂತ ವೈಜ್ಞಾನಿಕವಾಗಿ ನಾವೆಲ್ಲ ನೋಡ್ತೀವಿ. ಒಟ್ಟಾರೆಯಾಗಿ ಮ್ಯಾಗಿನ ಎರಡು ದೇಹಗಳು ಯಾಕದ್ಯಾವ ಅಂದ್ರ ಹಿಂಗ ತಳಭಾಗದಲ್ಲಿ ಅಂದ್ರ ಎಲ್ಲವಕ್ಕೂ ಆಧಾರವಾಗಿ ನಿಂತದ್ದು ಕಾರಣ ದೇಹ. ಆ ಕಾರಣ ದೇಹ ಇರುವಿಕೆಯಿಂದ ಮ್ಯಾಗ ಎರಡು ದೇಹ ಇದಾವ. ಸೂಕ್ಷ್ಮ ದೇಹ ಇರಲಿಲ್ಲ ಅಂದ್ರ ಸ್ಥೂಲ ದೇಹ ಹೇಗೆ ಇರಕ ಸಾಧ್ಯ ಹೇಳಿ? ಸೂಕ್ಷ್ಮ ದೇಹ ಇರಲಿಲ್ಲ ಅಂತ ತಾವು ಕಲ್ಪನಾ ಮಾಡಿ, ಸುಮ್ಮನೆ ಕಲ್ಪನಾ ಮಾಡಿ. ಮನ ಇಲ್ಲ, ಬುದ್ಧಿ ಇಲ್ಲ, ಚಿತ್ತಿಲ್ಲ, ಅಹಂಕಾರ ಇಲ್ಲ, ಜ್ಞಾನೇಂದ್ರಿಯಗಳ ಹಿಂದ ಅರಿಯುವ ಜ್ಞಾನ ರೂಪದ ಜ್ಞಾನೇಂದ್ರಿಯಗಳಿಲ್ಲ, ಭಾವರೂಪದ ಕರ್ಮೇಂದ್ರಿಯಗಳಿಲ್ಲ, ಇವು ಯಾವೂ ಇಲ್ಲ. ಒಟ್ಟಾರೆಯಾಗಿ ಸೂಕ್ಷ್ಮ ದೇಹ ಇಲ್ಲ ಅಂತ ಸುಮ್ಮನೆ ತಾವು ಪ್ರಾಣಗಳಿಲ್ಲ ಹಿಂಗ ಒಂದು ಭಾವಿಸಿ ಆ ಕ್ಷಣವೇ ಸ್ಥೂಲ ದೇಹ ಇಲ್ಲ. ಯಾವಾಗ ಸ್ಥೂಲ ದೇಹ ಅದ ಅಂದ್ರ ಸೂಕ್ಷ್ಮ ದೇಹ ಅದ. ಹೆಂಗ ಪ್ರಾಣ ಹೋತು ಹಂಗ ಸೂಕ್ಷ್ಮ ದೇಹ ಜಾರಿತು. ಇನ್ನ ಸ್ಥೂಲ ದೇಹ ಹಂಗ ಉಳಿಯುವ ಸ್ಥಿತಿಯಲ್ಲಿ ಇರುವುದೇ ಇಲ್ಲ, ಅದು ಹಂಗ ನಾಶ ಆಗ್ತಾ ಹೋಗಿಬಿಡ್ತದೆ. ಯಾವಾಗ ಸ್ಥೂಲ ದೇಹ ನಾಶಗೊಂಡಿತು ಅಂದ್ರ ಇಲ್ಲಿ ಸೂಕ್ಷ್ಮ ದೇಹದ ವಿಯೋಗ ಅದ. ಹಂಗ ಸೂಕ್ಷ್ಮ ದೇಹಕ್ಕೂ ಕೂಡ ಕಾರಣ ದೇಹ ಬಹಳ ಮುಖ್ಯದ. ಕಾರಣ ದೇಹ ಹೋತು ಅಂದ್ರ ಸೂಕ್ಷ್ಮ ದೇಹ ಇಲ್ಲ. ಹೆಂಗ ಸೂಕ್ಷ್ಮ ದೇಹ, ಹೆಂಗ ಕಾರಣ ದೇಹ? ಕಾರಣ ದೇಹ ತಮ ಪ್ರಧಾನ ಪ್ರಕೃತಿ ಎಂಬ ಪದಾರ್ಥದಿಂದ ನಿರ್ಮಾಣಗೊಂಡದ. ಅಂಥ ಕಾರಣ ದೇಹ ಹೆಂಗದ ಅಂದ್ರ ಅಜ್ಞಾನ ತುಂಬ್ಯದ. ಹೆಂಗ ಸ್ಥೂಲ ಪ್ರಕೃತಿಯಿಂದ ಸ್ಥೂಲವಾದ ದೇಹವೇ ಹುಟ್ಟಿತು, ಹಂಗ ಸೂಕ್ಷ್ಮವಾದದ್ದರಿಂದ ಸೂಕ್ಷ್ಮವೇ ಹುಟ್ಟಿತು. ಹಂಗ ಕಾರಣವಾದ ಅಜ್ಞಾನದ ಅಂಶದಿಂದ ಕಾರಣ ದೇಹವೇ ಹುಟ್ಟಿತು. ಅಂದ್ರ ಅಜ್ಞಾನ ತುಂಬ್ಯದ. ಅಂಥ ಅಜ್ಞಾನ ಏನದ, ಆ ಅಜ್ಞಾನದ ಆಧಾರದ ಮ್ಯಾಗ ಸೂಕ್ಷ್ಮ ದೇಹದ. ಅಂದ್ರ ಅಜ್ಞಾನದ ಆಧಾರದ ಮ್ಯಾಗ ಇಂಥ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು, ಅರಿಯುವ ಇಂದ್ರಿಯಗಳು, ಭಾವರೂಪದ
ಕರ್ಮೇಂದ್ರಿಯಗಳು ಹಾಂಗೊಂದಿಷ್ಟು ಪ್ರಾಣಗಳು ಇವುಗಳ ಗುಂಪೇನದ. ಆ ಗುಂಪುಕ್ಕ ಆಧಾರ ಏನು ಅಂದ್ರೆ ಅಜ್ಞಾನ. ಅಜ್ಞಾನ ಇಲ್ಲ ಅಂದ್ರೆ ಆ ಗುಂಪಿಲ್ಲ. ಅಜ್ಞಾನ ಆಧಾರ. ಅಜ್ಞಾನದ ಆಧಾರದ ಮ್ಯಾಗ ಇವೆಲ್ಲವೂ ನಿಂತವ. ಇಂಥವುಗಳ ಮ್ಯಾಗ ಸ್ಥೂಲ ದೇಹ ನಿಂತದ. ಇವು ಎಲ್ಲವೂ ಒಂದಕ್ಕೊಂದು ಪ್ರಚೋದನಕಾರಿಯದವ ಹಾಗೂ ಒಂದಕ್ಕೊಂದು ಆಧಾರವಾಗಿ ನಿಂತವ. ಅಂತೂ ಕಾರಣ ದೇಹ ಹೇಗ ಆಧಾರವಾಗಿ ನಿಂತದ ಅಂತ ನಾವೆಲ್ಲ ನೋಡಿದ್ದೀವಿ. ಇಂಥ ಕಾರಣ ದೇಹ ವ್ಯವಹಾರಕ್ಕೆ ಬರೋದು ನಿದ್ರಾವಸ್ಥೆಯಲ್ಲಿ. ಹಾಗ ನೋಡಿ ಎಷ್ಟು ಮಜಾ ಅದ ಅಂದ್ರ, ಇನ್ನು ದೇಹಗಳನ್ನು ನೋಡಿದಿವಿ ಸ್ವಲ್ಪ. ಈಗ ಅಲ್ಲಿ ವಿಷಯಗಳಿಗೆ ಹಿಂಗ ನಡುವ ಸಹಾಯ ಮಾಡುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಅದನ್ನು ನೋಡೋಣ. ದೇಹಗಳದ್ಯಾವ ಒಂದು ಬಳಿಕ ವಿಷಯಗಳದ್ಯಾವ. ಹಿಂಗ ವಿಷಯಗಳ ಯಾವುವು? ಜಾಗೃತ ಅವಸ್ಥೆಯಲ್ಲಿ ಸ್ಥೂಲ ದೇಹ, ಅದಕ್ಕೆ ವಿಷಯಗಳು ಪಂಚಮಹಾಭೂತಗಳು. ಅಂದ್ರ ಶಬ್ದ ಸ್ಪರ್ಶ ರೂಪ ರಸಗಂಧ ಇವ ವಿಷಯಗಳು. ಅವುಗಳೆಲ್ಲದ್ಯಾವ ಅಂದ್ರೆ ಪಂಚಮಹಾಭೂತಗಳಲ್ಲದ್ಯಾವ. ಅವ ವಿಷಯಗಳು. ಸೂಕ್ಷ್ಮ ದೇಹದಲ್ಲಿ ಪಂಚ ತನ್ಮಾತ್ರಗಳೇ ವಿಷಯಗಳು. ಆಗ ಕಾರಣ ದೇಹದಲ್ಲಿ ಹೆಂಗ ಏನು ವಿಷಯ ಅಂದ್ರ ಅವುಗಳ ಅನುಪಸ್ಥಿತಿಯೇ ಒಂದು ವಿಷಯ. ಜಾಗೃತ ಅವಸ್ಥೆಯಲ್ಲಿ ಖಂಡಿತ ಅದ ವಿಷಯ. ಸ್ವಪ್ನಾವಸ್ಥೆಯಲ್ಲಿ ಕಂಡಂಗಾತು ಅದ ವಿಷಯ. ನಿದ್ರಾವಸ್ಥೆಯಲ್ಲಿ ಅದು ಕಂಡಿಲ್ಲ, ಅದ ವಿಷಯ. ಇಂಥ ಜಾಗೃತ ಅವಸ್ಥೆಯಲ್ಲಿ ಖಂಡಿತಲ್ಲ, ಆ ಕಾಣಲಿಕ್ಕೆ ಸಹಾಯ ಮಾಡಿದ್ದು ದೇವತೆಗಳು. ಇಂಥ ದೇವತೆಗಳು ಇರದೇ ಇದ್ರ ನಮಗ ವಿಷಯಗಳು ತಿಳಿತಾ ಇದ್ದಿಲ್ಲ. ಹಿಂಗ ಅವಸ್ಥೆಗಳು ಕೂಡ ಒಂದು ಅವಸ್ಥಕ್ ಒಂದು ಆಧಾರವಾಗಿ ನಿಂತದ. ದೇಹಗಳು ಕೂಡ ಒಂದು ದೇಹಕ್ಕೆ ಒಂದು ಆಧಾರವಾಗಿ ನಿಂತಾವ. ಅಂದ ಬಳಿಕ ಮತ್ತೆ ಈ ವ್ಯವಸ್ಥೆನು ಮಧ್ಯದ ವ್ಯವಸ್ಥೆನು ಹೆಂಗ ನಿಂತದ ಅಂದ್ರ, ಹಿಂಗ ಜಾಗೃತ ಅವಸ್ಥೆಯಲ್ಲಿ ಕಾಣುವಂತಹ ನಮಗ ಸಹಕಾರ ಆದಂತಹ ಈ ದೇವತೆಗಳು ಕೂಡ ಹಿಂಗ ಸ್ಥೂಲ ದೇಹ ಇತ್ತು ಅಂದ್ರ ಅದು ತಿಳಿತದ, ಇಲ್ಲ ಅಂದ್ರೆ ಇಲ್ಲ. ಹಂಗ ಎದುರಿಗೆ ಹಂಗ ಪಂಚೀಕೃತ ಪಂಚಮಹಾಭೂತಗಳು ಇದ್ದುವು ಅಂದ್ರ ನಡುಗ ಇವುಗಳ ಪಾತ್ರದ. ಅಂದ್ರ ಒಟ್ಟಾರೆಯಾಗಿ ಇವುಗಳು ಹಿಂಗ ನಿಂತದ್ದು ನಿನ್ನ ಸ್ಥೂಲ ದೇಹವನ್ನ ಅವಲಂಬಿಸಿ. ಇಲ್ಲೊಂದು ಸ್ಥೂಲ ದೇಹದ, ಅಲ್ಲೊಂದು ವಿರಾಟ ಅಂದ್ರೆ ಇಲ್ಲೊಂದು ವ್ಯಷ್ಟಿ ದೇಹದ, ಅಲ್ಲೊಂದು ವಿರಾಟ ದೇಹದ. ಅದಕ್ಕ ಅವುಗಳ ಮಧ್ಯೆ ಸಂಪರ್ಕಕ್ಕ ಹಿಂಗ ಒಂದದ. ಅವಸ್ಥೆಗಳ ಹಿಂಗ ದೇಹಗಳ ಹಿಂಗ ಒಂದು ದೇಹದ ಮೇಲೆ ನಿಂತ ಬಂದ ಬಳಿಕ ಅವುಗಳಿಂದ ಉಂಟಾಗುವ ಅನುಭವಗಳು ಕೂಡ ಹಂಗ ನಿಂತವ. ಅಂದ್ರ ಹಿಂಗ ಎಲ್ಲಿ ಜಾಗೃತ ಅವಸ್ಥೆಯಲ್ಲಿ ನಮಗ ದೇವತೆಗಳು ಸಹಕಾರ ಮಾಡ್ತವ. ಇಂಥ ಸಹಕಾರಕ್ಕ ಆಧಾರವಾಗಿ ನಿಂತದ್ದು ಅಂದ್ರ ಸ್ವಪ್ನಾವಸ್ಥೆಯ ಆ ಜೀವನ ಬೆಳಕ. ಅಂಥ ಜೀವನ ಬೆಳಕಿಗೆ ಆಧಾರವಾದದ್ದು ಇಲ್ಲಿ ದೇವತೆಗಳ ಸಹಾಯದಿಂದ ನೋಡಿದೆ. ಸ್ವಪ್ನಾವಸ್ಥೆಯಲ್ಲಿ ಜೀವನು ತನ್ನದೇ ಬೆಳಕಿನಿಂದ ನೋಡ್ಯಾನ. ಹಂಗ ಯಾವಾಗ ನಿದ್ರಾವಸ್ಥೆಗೆ ಜಾರಿದ ಅಲ್ಲಿ ಅಜ್ಞಾನವೇ ತುಂಬಿದ. ಅಲ್ಲಿ ಅಜ್ಞಾನ ಇರುವ ಕಾರಣದಿಂದಾಗಿ ಏನೂ ಕಂಡಿಲ್ಲ.
ಅಂದ್ರ ಇವು ಕೂಡ ಏನು ಮಧ್ಯಕ್ಕೆ ಸಹಕಾರಿಯಾಗಿ ನಿಂತವಲ್ಲ, ಇವು ಕೂಡ ಒಂದರ ಮ್ಯಾಲ ಒಂದ್ ಅವಲಂಬಿತ ಆಗ್ಯಾವ. ಇಲ್ಲೂ ಕೂಡ ದೇವತೆಗಳ ಬೆಳಕ ತಿಳಿದಿತ್ತು ಅಂದ್ರ, ದೇವತೆಗಳು ಸಹಾಯ ಮಾಡಿತ್ತು ಅಂದ್ರ, ನೀನು ಜೀವಭಾವದಿಂದಿದ್ದಾಗ ನಿನಗಂಗ ಕಂಡವ. ಹೆಂಗ ಜೀವಭಾವ ನಿನಗೆ ಎದಕ್ಕೆ ಬಂತು ಅಂದ್ರ, ಅಜ್ಞಾನ ಇದ್ದ ಕಾರಣಕ್ಕಾಗಿ ಜೀವಭಾವ ಬಂದದ. ಜೀವನ ಬೆಳಕು ಅಂದ್ರ ಇಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಏನು ಜೀವನ ಬೆಳಕಿನಿಂದ ಎಲ್ಲ ಕಂಡೆಲ್ಲ, ಅಂತಹ ಜೀವನ ಬೆಳಕು ಸೂಕ್ಷ್ಮ ರೂಪವಾಗಿ ಜಾಗೃತ ಅವಸ್ಥೆಯಲ್ಲಿ ಇದ್ದ ಕಾರಣದಿಂದಾಗಿ ನಿನಗ ದೇವತೆಗಳ ಸಹಾಯದಿಂದ ಸ್ಥೂಲವಾದ ಜಗತ್ತನ್ನ ನೋಡಿದಿ. ಅಂದ್ರ ಸೂಕ್ಷ್ಮವಾದ ದೇಹ, ಸೂಕ್ಷ್ಮವಾದ ದೇಹದಲ್ಲಿರುವ ಜೀವನ ಬೆಳಕು ಇರದೇ ಇದ್ರ ನೀನು ಹೆಂಗ ಸ್ಥೂಲ ದೇಹ ನಿಂದಿರ್ತಿತ್ತು, ಹೆಂಗ ಸ್ಥೂಲ ದೇಹದಲ್ಲಿ ಆ ದೇವತೆಗಳು ನಿನಗೆ ಸಹಾಯ ಮಾಡ್ತಾ ಇದ್ರು, ಆ ದೇವತೆಗಳ ಸಹಾಯ ಇಲ್ಲದೆ ಹೋದ್ರೆ ನಿನಗೆಂಗ ಕಾಣ್ತಿತ್ತು ಈ ಜಗತ್ತು? ಒಂದು ಬಳಿಕ ದೇಹವು ಒಂದರ ಆಧಾರದ ಮ್ಯಾಗೆ ಹಂಗ ಒಂದ ನಿಂತದ, ಮಧ್ಯದ ಹಿಂಗ ಸಾಕಾರ ಮಾಡುವಂತಹ ಈ ವ್ಯವಸ್ಥೆವು ಕೂಡ ಒಂದರ ಆಧಾರದ ಮ್ಯಾಗ ಒಂದು ನಿಂತ ಇರಬೇಕು. ಸೂಕ್ಷ್ಮ ದೇಹದಲ್ಲಿ ನಿನಗ ಆ ಜೀವನ ಅಂದ್ರ ತೈಜಸ ಜೀವನ ಪ್ರಕಾಶ ಏನಿತ್ತು ಅದು ಇರದೇ ಇದ್ದಿದ್ರ ದೇವತೆಗಳು ಹೆಂಗ್ ಕೆಲಸ ಮಾಡವ್ರು? ಆ ಪ್ರಕಾಶವೇ ಇಲ್ಲ ಅಂದ್ರೆ ನಿನಗೆ ಸ್ಥೂಲ ದೇಹ ಇಲ್ಲ, ಸ್ಥೂಲ ದೇಹವೇ ಇಲ್ಲ ಅಂದ್ರೆ ದೇವತೆಗಳಿಲ್ಲ. ಅಂದ್ರ ದೇವತೆಗಳು ಕೂಡ ಹಿಂಗ ನಮಗ ಸಹಕಾರ ಮಾಡಿದ್ದು ಅದರ ಹಿಂದ ಅಂದ್ರ ಒಟ್ಟಾರೆಯಾಗಿ ಇಂಥ ಬೆಳಕ ಜೀವನ ತೈಜಸ ಬೆಳಕ. ತೈಜಸ ಬೆಳಕು ಇದ್ದ ಕಾರಣಕ್ಕಾಗಿ ನನಗ ಹಂಗ ಮನದಲ್ಲಿ ಪ್ರಕಾಶ ಉಂಟಾಗಿದೆ. ಮನದಲ್ಲಿ ಪ್ರಕಾಶ ಇರದೇ ಇತ್ತು ಅಂದ್ರ ಹೆಂಗ ಸೂಕ್ಷ್ಮ ಸ್ವಪ್ನಾವಸ್ಥೆಯಲ್ಲಿ ಹೆಂಗ ಅದ ಬೆಳಕಿನಿಂದ ಹೆಂಗ ಇವೆಲ್ಲವೂ ಸಂಸ್ಕಾರ ರೂಪದಿಂದ ವ್ಯವಹಾರವನ್ನ ಮಾಡ್ಯಾವ, ಅದ ಬೆಳಕಿನಿಂದನ ಹಿಂಗ ಜಾಗ್ರದಲ್ಲಿ ಇವು ವ್ಯವಹಾರ ಮಾಡ್ಯಾವ. ಆದ್ರ ಆಶ್ಚರ್ಯ ಏನಂದ್ರೆ ಸ್ಥೂಲದಲ್ಲಿ ಇವು ಕಂಡವ. ಅಂದ್ರ ಒಟ್ಟಾರೆಯಾಗಿ ಜೀವನ ಬೆಳಕೈತಿ ಅಂದ್ರ ಆ ಬೆಳಕಿನಲ್ಲಿ ಬಂದು ದೇವತೆಗಳು ಆ ಸ್ಥಾನದಲ್ಲಿ ಕುಂತು ಹಿಂಗ ಕೆಲಸ ನಡೆಸವ. ಮನ ಐತಿ ಅಂದ ಬಳಿಕ ಮನದಲ್ಲಿ ಹಿಂಗ ಏನು ಒಳಗ ಸೂಕ್ಷ್ಮ ದೇಹದಲ್ಲಿ ಮನ ಐತಿ, ಆ ಮನ ಹಿಂಗ ಒಂದು ಜೀವನ ಬೆಳಕಿನಲ್ಲಿ ಕೆಲಸ ಮಾಡ್ತೈತಿ. ಹಂಗ ಜೀವನ ಬೆಳಕಿನಲ್ಲಿ ಹಿಂಗ ಇರುವ ಮನದಲ್ಲಿ ಬಂದು ದೇವತಾ ಕುಂತೈತಿ ಅಂದ್ರ ಮನಕ್ ಅಧಿಪತಿಯಾದ ಚಂದ್ರ ಬಂದು ಅಲ್ಲಿ ಕೆಲಸ ನಡೆಸ್ಯಾನ. ಹೆಂಗ ನಿನ್ನ ಮನಸ್ಸಿನಲ್ಲಿ ಯಾವ ಭಾವಗಳು ಹುಟ್ಟಬೇಕು ಅಂತ ಒಂದು ಚಂದ್ರ, ಒಂದು ಮನಸ್ಸು ಮತ್ತು ಜೀವನ ಬೆಳಕ, ತೈಜಸವಾದ ಬೆಳಕದ. ಬುದ್ಧಿಯಲ್ಲಿ ಜೀವನ ಬೆಳಕದ. ಆ ಜೀವನ ಬೆಳಕ ಇರದೇ ಇದ್ರ ಬುದ್ಧಿಗೆ ಪ್ರಕಾಶ ಎಲ್ಲಿಂದ ಬರ್ತಿತ್ತು? ಹಂಗ ಅದ ಬೆಳಕ ದೇವತಾ ಬಂದು ಕುಂತೈತಿ, ಅದ ಬೆಳಕಿನಲ್ಲಿ ವ್ಯವಹಾರ ನಡೆದೈತಿ. ಅಂದ್ರ ದೇವತಾ ಹಿಂಗ ದೇವತಕ್ಕೂ ಕೂಡ ಇಲ್ಲೊಂದು ಬೆಳಕ ಬೇಕು. ಆ ಜೀವನ ಬೆಳಕಿರದೆ ಇದ್ರೆ ದೇವತೆಗಳು ಬಂದೇನ್ ಕೆಲಸ ಏನ್ ಮಾಡೋದು? ಹಾಗ ಅಂಥ ಜೀವನ ಬೆಳಕಿಗೂ ಏನ್ ಆಧಾರ ಅಂದ್ರ ಹಿಂಗ ಜ್ಞಾನವೇ ಆಧಾರ. ಹೆಂಗ ಆಧಾರ? ಅದ ನಿದ್ರಾವಸ್ಥೆಯಲ್ಲಿರುವ ಕಾರಣ ದೇಹ, ಆ ದೇಹವು ಅಜ್ಞಾನದಿಂದ ತುಂಬ್ಯದ. ಇಲ್ಲಿ ಹಿಂಗ ಮಧ್ಯಕ್ಕ ಕಾಣಲಾರದಂಗ ಆದದ್ದಕ್ಕ ತಮ ಪ್ರಧಾನವಾದ ಕತ್ತಲು ತುಂಬ್ಯದ.
ಅಂತಹ ಕತ್ತಲಿನ ಕಾರಣದಿಂದಾಗಿ ಇದು ಕಾಣ್ತಾ ಇಲ್ಲ. ಅಂತ ಕತ್ತಲಿನ ಆಧಾರದ ಮ್ಯಾಗ ಬೆಳಕದ, ಅಂತ ಬೆಳಕಿನ ಜೀವನ ಬೆಳಕಿನ ಆಧಾರದ ಮ್ಯಾಗ ದೇವತೆಗಳದ್ಯಾವ ಅಂದ್ರ ಇವು ಎಲ್ಲವೂ ಹಿಂಗ ಒಂದಕ್ಕೊಂದು ಪೂರಕದ್ಯಾವ. ಎಷ್ಟು ಪೂರಕದ್ಯಾವ, ದೇಹಗಳು ಪೂರಕದ್ಯಾವ. ಹಿಂಗ ಮಧ್ಯದ ಸಹಕಾರ ವ್ಯವಸ್ಥೆಯೂ ಪೂರಕ ಐತಿ. ಎಲ್ಲದಕ್ಕೂ ಕೂಡ ದೇಹಗಳಿಗೆ ಕಾರಣ ಆತು. ಹೆಂಗ ಎರಡು ದೇಹಗಳು ಹಿಂಗ ನಿಲ್ಲಬೇಕು ಅಂದ್ರ ಬುನಾದಿಯಲ್ಲಿ ತಳದಲ್ಲಿ ಕಾರಣ ದೇಹ ಇರಬೇಕಾತು, ಮಧ್ಯದಲ್ಲಿ ದೇವತೆಗಳು ಜೀವನ ಬೆಳಕ ಇರಬೇಕಾಗಿತ್ತು ಅಂದ್ರ ಕತ್ತಲಿರ್ಬೇಕಾತು. ಈಗ ನೋಡಿ, ನಾವು ಹಿಂಗ ಬೆಳಕ ತಿಳಿತೈತಿ ಅಂದ್ರ ಅದರ ಅರ್ಥ ಕತ್ತಲಿನ ಆಧಾರದಲ್ಲಿ ತಿಳಿತೈತಿ. ಕತ್ತಲ ಬೇಕು, ಇಲ್ಲಕರ ಬೆಳಕು ತಿಳಿಯೋದು. ಬೆಳಕಿನ ಉಪಸ್ಥಿತಿ ಐತಿ ಅಂದ್ರ ಅದಕ್ಕೆ ವಿರುದ್ಧವಾದ ಕತ್ತಲೈತಿ. ಹಂಗ ಆ ಕತ್ತಲೈತಿ ಅಂತ ಬೆಳಕೈತಿ. ಹಂಗ ಹಿಂಗು ನಿದ್ರಾವಸ್ಥೆಯಲ್ಲಿ ಇರುವ ಅಂತಹ ಕತ್ತಲ ಏನ್ ಐತಲ್ಲ, ಆ ಕತ್ತಲಿನ ಆಧಾರದ ಮ್ಯಾಗ ಸ್ವಪ್ನಾವಸ್ಥೆಯಲ್ಲಿ ಜೀವನ ತೈಜಸ ಬೆಳಕೈತಿ. ಮತ್ತೆ ಅದರ ಆಧಾರದ ಮ್ಯಾಗ ವಿಶ್ವನ ಬೆಳಕೈತಿ. ದೇವತೆಗಳಂದ್ರೆ ಏನಲ್ಲ, ದೇವತೆಗಳು ಅಂದ್ರ ಅದು ವಿರಾಟ ದೇಹದ ಬೆಳಕ. ಈಶನ ಇಂದ್ರಿಯಗಳು ಹಿಂಗ ವಿರಾಟ ಸ್ವರೂಪವಾದ ವಿಶ್ವ, ಇದು ಈಶನ ದೇಹ. ಆ ದೇಹದ ಇಂದ್ರಿಯಗಳು ದೇವತ. ಅಂತ ದೇವತೆಗಳು ಇತ್ತು ಅದರಲ್ಲ, ಅವುಗಳನ್ನ ಗುರ್ತ ಹಿಡಿದದ್ದು ಜೀವ. ಹರಿ ದೇವತೆಗಳದ್ಯಾವ, ಜೀವಿಗಳು ಇರದೇ ಇದ್ರೆ ಇದು ದೇವತಾ ಅಂತ ಗುರ್ತರ ಹಿಡಿಯೋದು ಹೆಂಗ? ಅದು ಮತ್ತೆ ಯಾರ ಮ್ಯಾಗ ಅದು ಕೆಲಸ ಮಾಡ್ಬೇಕು? ಕೂಲ್ಯಾಳ ಅದೇನಂತ ಮಾಲೀಕ್ ಅದೇನ, ಕೆಲಸ ಮಾಡವನ ಇಲ್ಲ ಅಂದ್ರ ಮಾಲೀಕ್ ಹೆಂಗಿರಕ್ ಸಾಧ್ಯ? ಹಂಗ ಹಿಂಗೊಂದಿಷ್ಟು ದೇವತೆಗಳದೇವಂದ್ರ ಇಲ್ಲಿ ಜೀವಜನ ಅದ್ಯಾನಂದ ಬಳಿಕ ಅವನಿಗೊಂದಿಷ್ಟು ತೈಜಸ ಬೆಳಕ ಐತಿ. ಆ ಬೆಳಕಿಗೆ ಏನಾಧಾರ ಅಂದ್ರ ಕತ್ತಲೇ ಆಧಾರ. ಹಿಂಗಿವು ಒಂದಕ್ಕೊಂದು ಪೂರಕ ಆಗಿ ಹಿಂಗ ಕೆಲಸ ಮಾಡ್ತಾವ. ಒಟ್ಟಾರೆಯಾಗಿ ಈ ಸಹಕಾರಿಯಾದ ಈ ವ್ಯವಸ್ಥೆಯನ್ನೂ ನೋಡ್ತಾ ಬಂದ್ರು ಅಜ್ಞಾನಕ್ಕ ಮುಟ್ಟುತ್ತವ, ಮತ್ತು ಈ ದೇಹಗಳನ್ನ ನೋಡ್ತಾ ಬಂದ್ರು ಕೂಡ ಕಾರಣಕ್ಕೆ ಬಂದು ಮುಟ್ಟುತ್ತಾವ. ಎಲ್ಲವನ್ನ ನಾನು ಹಿಡಿದು ನೋಡ್ತಾ ಯಾವುದಕ್ಕೆ ಯಾವುದು ಆಧಾರ ಅಂತ ನೋಡ್ತಾ ಬಂದ್ರ ಇಲ್ಲೇ ಮುಟ್ಟುತ್ತಾವ. ಇದು ಒಂದು ರೀತಿಯ ವೃಕ್ಷಕ್ಕೆ ಬೇರಿದ್ದಂಗದ. ಹೂವ, ಎಲೆಗಳು, ಟೊಂಗೆಗಳು ಬೇರು. ಈ ಬೇರೆ ಅವಕ್ಕೆಲ್ಲ ಶಕ್ತಿ ತುಂಬುತ್ತದ. ಇಂಥ ಬೇರಿರುವ ಕಾರಣದಿಂದಾಗಿಯೇ ಅದು ಹಿಂಗ ಆ ವೃಕ್ಷ ಹಿಂಗ ವಿರಾಜಮಾನವಾಗಿ ಪ್ರಕಾಶಿಸ್ತದ. ಅದು ಬೇರಿರದೆ ಇದ್ರ ಆ ಮ್ಯಾಗಿನ ಸೌಂದರ್ಯ ಇಲ್ಲ. ಹಂಗ ಈ ನಿದ್ರಾವಸ್ಥೆ ಎನ್ನುವ ನಿದ್ರಾವಸ್ಥೆಯಲ್ಲಿ ಬರುವ ಈ ಕತ್ತಲ, ಈ ಕಾರಣ ದೇಹ, ಈ ದೇಹ ಇವೆಲ್ಲ ವ್ಯವಸ್ಥೆ ಇರೋ ಕಾರಣಕ್ಕಾಗಿಯೇ ಈ ಎರಡು ವೃಕ್ಷಗಳು ಅಂದ್ರ ಮಧ್ಯದ ಟೊಂಗೆ ಮತ್ತು ಉನ್ನತವಾದ ಹೂವ ಎಲೆಗಳು. ಹೂವ ಎಲೆಗಳು ಅವು ಜಾಗ್ರದ ಅವಸ್ಥೆ ಎಂಬ ಹೂವ ಎಲೆಗಳು, ಸ್ವಪ್ನಾವಸ್ಥೆ ಎಂಬ ಮಧ್ಯದ ಟೊಂಗೆಗಳು. ಹಾಂಗ ನೆಲದಲ್ಲಿ ಇರುವ ಜ್ಞಾನ ಸ್ವರೂಪವಾದ ಬೇರುಗಳು. ಇದ ಬೇರುಗಳಲ್ಲಿ ಇವು ಮ್ಯಾಲೆ ಎರಡು ಅವಸ್ಥೆ ಹಿಂಗ ಚಿಗುರಿ ಹುಲುಸಾಗಿ ತೋರಲಿಕ್ಕೆ ಶಕ್ತಿ ಇದ ಬೇರ ಕೊಡಕಚ್ಚೈತಿ. ಇದು ಅಜ್ಞಾನದ ಬಲದಿಂದ ಹಂಗ ತೋರ್ತಾವ ನೋಡು.
ನಿದ್ರಾವಸ್ಥೆಯಲ್ಲಿ ಅಜ್ಞಾನದ ಶಕ್ತಿ ಬರ್ತದೆ. ನಿದ್ರಾವಸ್ಥೆಯಲ್ಲಿ ಹಂಗ ಕಾರಣ ದೇಹ ಹಿಂಗ ಎರಡೂ ದೇಹಗಳಿಗೆ ಅಜ್ಞಾನದ ತನ್ನ ಶಕ್ತಿಯನ್ನ ಕೊಡ್ತದೆ. ಹೆಂಗ ವೃಕ್ಷದ ಬೇರುಗಳು ಕಾಣಲಾರದಂತೆ ಹಿಂಗ ಗರ್ಭದಲ್ಲಿ ಹುದುಗಿವೆಯಲ್ಲ, ಅವು ಕತ್ತಲಿನಲ್ಲಿದ್ಯಾವ. ಬೇರು ಬೆಳಕಿಗೆ ಬಂದ ವೃಕ್ಷ ಬೀಳ್ತೈತಿ. ಬೇರು ಇವಕ್ಕೆಲ್ಲ ಆಧಾರ. ಅದು ಕತ್ತಲದಾಗಿದ್ರೆ ಹೆಂಗಂತ ಒಂದು ಸಲ ಬೇರು ತೆಗೆದ ಮ್ಯಾಗ ಇಡ್ರಿ, ಅದಕ್ಕೆಲ್ಲ ತೊಳೆದು ಸ್ವಚ್ಛ ಮಾಡಿ ನೀವು ಏನ್ ಕಾಳಜಿ ಮಾಡಬೇಕು ಮಾಡ್ರಿ. ಆದ್ರೆ ಏನ್ ಮಾಡಿದ್ರಿ ಅಂದ್ರೆ ಮುಗದ ಓದ್ತಿ, ಇಡೀ ವೃಕ್ಷ ಬೀಳ್ತದೆ. ಅವು ಕತ್ತಲಿನಲ್ಲಿಯೇ ಇರಬೇಕು. ಅದು ಕತ್ತಲಿನಲ್ಲಿಯೇ ಇರುತ್ತದೆ. ಆ ಕತ್ತಲಿನಲ್ಲಿ ಅದಕ್ಕೆ ಜ್ಞಾನದ ಶಕ್ತಿ ಬರ್ತಾ ಇರ್ತದ. ಹೆಂಗ ವೃಕ್ಷಕ್ಕೆ ಶಕ್ತಿ ಬರ್ತದಲ್ಲ, ಹಂಗ ಈ ಮ್ಯಾಗಿನ ಈ ದೇಹವೆಂಬ ವೃಕ್ಷಕ್ಕ ಹಿಂಗ 3 ಭಾಗದ ಒಂದು ಎಲೆ ಮತ್ತು ಹೂವ, ಮಧ್ಯದ ಒಂದು ಹಿಂಗ ವ್ಯವಸ್ಥಾ, ಕೆಳಗ ಬೇರಿನ ವ್ಯವಸ್ಥಾ. ಇದು ಎಲ್ಲವೂ ಕೂಡ ಕಾರಣ ದೇಹದಿಂದ ಅಜ್ಞಾನದ ಶಕ್ತಿಯನ್ನ ತಗಂಡು ಹೀಗೆ ಜಾಗ್ರದ ಅವಸ್ಥೆಯಲ್ಲಿ ನಮಗೆಲ್ಲವೂ ಏನು ತೋರ್ತವಲ್ಲ, ಅದು ಅಜ್ಞಾನದ ಬಲದಿಂದ. ಅದಕ್ಕ ಒಂದು ಸಲ ನಿದ್ರಿ ಮಾಡಿ ಬಂದ್ರು ಮತ್ತಿಷ್ಟು ದೇಹ ಪುಟತ್ವವನ್ನ ಹೊಂದತೈತಿ. ಎದಕ್ಕಂದ್ರ ಅವಾಗ ಕಾರಣ ದೇಹಕ್ಕೆ ಹೋಗಿರ್ತೈತಿ, ಅಲ್ಲಿ ಹೇರಳವಾದ ಜ್ಞಾನದ ಶಕ್ತಿ ಐತಿ. ಅದನ್ನ ತಗಂಡು ಬಂದು ಹಿಂಗ ಹೊರಗ ವ್ಯವಹಾರ ಮಾಡ್ತೈತಿ. ಅಂಥ ಬಲದಿಂದ ಇಂದ್ರಿಯಗಳು ಮತ್ತೆ ಪಟುತ್ವಗೊಳ್ತವ. ಅಂದ್ರ ಮತ್ತೆ ಭೋಗಿಸಬೇಕಂತ ತಯಾರಾತವ. ಅಲ್ಲಿ ಎಲ್ಲ ಹೋಗಿ ವಿಶ್ರಾಂತಿ ಮಾಡ್ತವ. ಮತ್ತೆ ಹೊರಗೆ ಬಂದು ಪಟುತ್ವವನ್ನ ಹೊಂದತವ. ಯಾವುದರ ಬಲದಿಂದ ಅಂದ್ರೆ ಜ್ಞಾನದ ಬಲದಿಂದ. ಅಂತೂ ಮ್ಯಾಗಿನ 2 ದೇಹಗಳು ಕೂಡ ಕಾರಣ ದೇಹದ ಬಲದಿಂದ ನಿಂತಾವ. ಹಂಗ ಜೀವನ ಬೆಳಕ ಮತ್ತು ದೇವತೆಗಳ ಬೆಳಕು ಇವೆರಡೂ ನಿಂತಿರೋದು ನಿನ್ನದೇ ಅಜ್ಞಾನದ ಬಲದಿಂದ ಅನ್ನುವ ಸತ್ಯವನ್ನ ಈ ದಿನ ಗುರು ನಮಗೆಲ್ಲ ತಿಳಿಸಿದ. ಇನ್ನ ಮುಂದ ಶಿಷ್ಯನಿಗೆ ಗುರು ಹೇಳಾತದಾನ ಏನು ಅಂದ್ರ, ಹೆಂಗ ನಿನಗ ಜಾಗ್ರದಲ್ಲಿ ಕಾಣುವಂತಹ ಈ ಸೃಷ್ಟಿ ಅಂದ್ರ ಈಶನ ವಿರಾಟ ಸ್ವರೂಪವಾದ ಈ ಪಂಚಮಹಾಭೂತಗಳೇನಿದಾವಲ್ಲ, ಅವು 3 ಹಂತದಲ್ಲಿ ವಿಸ್ತರಣಗೊಂಡವ. ಅದು ಹೆಂಗ ವಿಸ್ತರಣಗೊಂಡಿತು ಅಂತ ನಾನು ಹಿಂದಕ್ಕೆ ಹೇಳಿನಿ. ಆದರೂ ನಾಳೆ ಇನ್ನೊಂದು ಸಲ ಪುನರಾವರ್ತನೆ ಮಾಡ್ತೇನೆ. ಹೆಂಗ ವಿಸ್ತರಣಗೊಂಡಿತು, ಹೆಂಗ 3 ಹಂತಗಳಲ್ಲಿ ವಿಸ್ತರಣಗೊಂಡಿತು, ಹೆಂಗ ವಿಸ್ತರಣಗೊಂಡಾಗ ನಿನ್ನ ದೇಹಕ್ಕ ಹೆಂಗ ಅದು ಆ ಪದಾರ್ಥವನ್ನ ಕೊಟ್ಟಿತು. ಅಂದ್ರ ಅದರ ವಿಸ್ತರಣೆಯ ಜೊತೆಗೆ ನಿನ್ನ ದೇಹದ ವಿಸ್ತರಣೆಯೂ ಆತು ಅನ್ನುವ ಸತ್ಯವನ್ನ ನಾಳೆ ನೋಡೋಣ. ತಮಗೆಲ್ಲ ನಮಸ್ಕಾರ.